ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 16, 2026ರಂದು ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ ಯೋಜನೆಯಡಿ ಟಾಂಗಾ ಪರಂಪರೆ ಉತ್ತೇಜಿಸುವ ನಿಟ್ಟಿನಲ್ಲಿ ಅರಮನೆ ಮುಂಭಾಗದ ಚಾಮರಾಜ ವೃತ್ತದ ಬಳಿ ಪುರಭವನದ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ರಾಜಪಥದಲ್ಲಿ ಟಾಂಗಾ ನಿಲ್ದಾಣ ಟಿಕೆಟ್ ಕೌಂಟರ್ ನಿರ್ಮಿಸಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪ್ರವಾಸೋದ್ಯಮ ಇಲಾಖೆ ಪಾರಂಪರಿಕ ನಿಯಮಗಳನ್ನು ಗಾಳಿಗೆ ತೂರಿ ಇಂತಹ ಕಾಮಗಾರಿ ಕೈಗೊಂಡಿದ್ದು, ಇದನ್ನು ಕೈಬಿಡುವಂತೆ ಆಗ್ರಹಿಸಲಾಯಿತು. ಸೈಡಲ್ಲಿ ಕಲ್ಲುಗಳು ಇಟ್ಟಿದ್ರು, ಅದೇ ಥರ ಅಂದವಾಗಿರಂಗೆ ಮಾಡಲಿಲ್ಲ ಅಂದರೆ ಇದರ ಪರಿಣಾಮನೇ ಬೇರೆ ಆಗುತ್ತೆ. ಇದು ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ನಾವು ಸಿಟಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಇಡೀ ಮೈಸೂರಿನ ಎಲ್ಲ ನಗರದಲ್ಲಿ ಯಾರ್ಯಾರು ವಾಸಿಗಳಿದ್ದಾರೆ ಅವರು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಇದೇ ಫುಟ್ಪಾತ್ ಮುಖಾಂತರನೇ ಹೋಗಬೇಕು. ಇವರು ಏನಾದರೂ ರೋಡಲ್ಲಿ ಹೋದಾಗ ಏನಾದರೂ ಆಕ್ಸಿಡೆಂಟ್ ಆದರೆ ಸರ್ಕಾರದಿಂದ ಚಿಕಿತ್ಸೆ ಏನಾದರೂ ಫ್ರೀಯಾಗಿ ಕೊಡ್ತಾರೆ. ಸಾರ್ವಜನಿಕರು ಹೆಂಗ್ರಿ ಓಡಾಡಬೇಕು, ಅಷ್ಟು ಜ್ಞಾನ ಇಲ್ಲ ಅಂದಮೇಲೆ ಕಮಿಷನರ್ ಅವ್ರಿಗೆ ಅದಕ್ಕೆ ಆದಮೇಲೆ ಟ್ರಾಫಿಕ್ NOC ತೊಗೋಬೇಕು. ಟ್ರಾಫಿಕ್ ಅವರು ಏನು NOC ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಿಮಗೆ, ಇಲ್ಲಿ ಮಾಡ್ಬೋದು. ಸಾರ್ವಜನಿಕರು ಇಲ್ಲಿಂದ ಡೈವರ್ಸೇಷನ್ ಕೊಟ್ಟಿದ್ದಾರಲ್ಲ, ಅಲ್ಲಿಂದ ಅಲ್ಲಿಗೆ ಒಂದು ಫ್ಲೈಓವರ್ ಮಾಡಿಬಿಡಿ, ಇಲ್ಲ ಎಕ್ಸ್ಕಲೇಟರ್ ಹಾಕಿಸ್ಬಿಡಿ. ಇದೊಂದು ಮೈಸೂರು ನೋಡ್ದಂಗೆ ಆಗುತ್ತೆ. ಫುಟ್ಪಾತ್ ಮೇಲೆ ಎಕ್ಸ್ಕಲೇಟರ್ ಮಾಡಿದ್ದಾರೆ ಅನ್ನೋ ಒಂದು ಹಿರಿಮೆ ನಿಮಗೂ ಸಲ್ಲುತ್ತೆ, ಸರ್ಕಾರಕ್ಕೆ, ನಗರ ಪಾಲಿಕೆ ಕಮಿಷನರ್ಗೂ ಸಲ್ಲುತ್ತೆ. ಯಾಕೆ ದಸರಾ ಸಂದರ್ಭದಲ್ಲಿ ಮೇಯ್ನ್ ಹೃದಯಕ್ಕೆ ಇವರು ಬಂದು ಕಲ್ಲು ಹಾಕೋಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಕಮಿಷನರು ಇದನ್ನ ಎಲ್ಲಾನು ಏನೇನು ಪಾಸ್ ಮಾಡಿದ್ದಾರೆ ಅದಷ್ಟನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವು ಎಲ್ಲರೂ ಫುಟ್ಪಾತ್ ಮೇಲೆ ಅಂಗಡಿಗಳು ಇಡ್ತೀವಿ. ಇನ್ಮೇಲೆ ಫುಟ್ಪಾತ್ ಮೇಲೆ ಅರಸು ರೋಡಲ್ಲಿ ತುಂಬ ಟ್ರಾಫಿಕ್ ಇದೆ, ಜೊತೆಗೆ ಎಲ್ಲ ಪಾರ್ಕಿಂಗ್ ಮುಗಿದೋಗ್ಬಿಟ್ಟಿರುತ್ತೆ. ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು ಅಂದರೆ ಊರೆಲ್ಲ ಸುತ್ತಬಿಟ್ಟು ಬಂದು ಪಾರ್ಕ್ ಮಾಡಬೇಕಾಗತ್ತೆ. ಇದೇ ಥರ ಶೆಲ್ಟರ್ಗಳು ಹಾಕ್ಬಿಡಿ ಫುಟ್ಪಾತ್ ಮೇಲೂ, ಟೂ ವೀಲರ್ ಅಲ್ಲೇ ನಿಲ್ಲಿಸ್ಕೊಳ್ಳಿ. ಫುಟ್ಪಾತು ಇದನ್ನು ಸಾರ್ವಜನಿಕವಾಗಿ ಜೇನಲ್ಲಿ ನಾವು ಮಾಡಿರುವಂಥ ಈ ಕೆಲಸ, ಇದು ಅರಮನೆ ಮುಂದೆ ಹೆರಿಟೇಜ್ ಎಲ್ಲ ಇರಬೇಕು, ಟಾರಿಸ್ಟ್ ಟೈಪಲ್ಲಿ ಮಾಡಬೇಕು ಅಂತ ಅವತ್ತಿನ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಅವತ್ತಿನ ದಿನ ಕುಮಾರಸ್ವಾಮಿ ಅವರು ತಂದಂಥ ಗ್ರಾಂಟ್ನಲ್ಲಿ ಇದು ಫುಟ್ಪಾತ್ ಮಾಡ್ತಿದ್ರು. ಇವ್ರ ದುಡ್ಡೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರು ಏನು ಮಾಡಿಲ್ಲ. ಸುಮ್ಮನೆ ಅವತ್ತು ಕುಮಾರಸ್ವಾಮಿ ಜೇನಲ್ಲಿ ಅನುಸರಿಸಿ ಕೊಟ್ಟರಲ್ಲ, ಆ ದುಡ್ಡಲ್ಲಿ ಹೆರಿಟೇಜ್ ಆಗಿರೋದು. ಆ ಹೆರಿಟೇಜಲ್ಲಿ ಫುಟ್ಪಾತ್ನ ನೀಟಾಗಿ ಮಾಡಿಸಿರುವಂಥ ಜಾಗದಲ್ಲಿ ಇದೇನು ಫುಟ್ಪಾತನ್ನು ಎಂಕರೇಜ್ ಮಾಡುವಂಥದ್ದು. ಟಾಂಗಾ ಗಾಡಿ ಮಾಡೋಕ್ಕೆ ಜೇನಲ್ಲಿ ಅನುಸರಿಸಿ ಕುದುರೆ ಗಾಡಿ ಕೊಡ್ತಿದ್ರೆ, ಜೇನಲ್ಲಿ ಅನುಸರಿಸಿ ಕುದುರೆ ಗಾಡಿ ಟಾಂಗಾ ಗಾಡಿ ಅನ್ನೋದು ಏನಾದ್ರು ತೋರಿಸಿದ್ರೆ ಆ ದುಡ್ಡಿನಲ್ಲಿ ನಾವು ಅವ್ರಿಗೆ ಹೆರಿಟೇಜಲ್ಲಿ ಕುಕ್ಕಳ್ಳಿ ಕೆರೆ, ಗ್ಯಾರೇಜಿ ಕೆರೆ, ಪಡವಾರಡಿ 3-4 ಕಡೆ ಅವ್ರಿಗೆ ಸ್ಟಡ್ ಫಾರ್ಮ್ ಮಾಡಿಕೊಟ್ಟಿದ್ದೀವಿ. ಇವು ಯಾವ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಕಮಿಷನರು ದಯವಿಟ್ಟು ಫೀಲ್ಡಿಗೆ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರು ಒತ್ತಡಕ್ಕೆನಾದ್ರು ಮೋಸ್ಟ್ಲಿ ಅದನ್ನು 100% ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇದು ರಾಜಕಾರಣಿಗಳ ಅವರ ಇದ್ರ ಮೇಲೆ ವಿವೇಚನೆ ಮೇಲೆ ಮಾಡ್ತಾ ಇರೋದಂತ ಹೇಳ್ತೀನಿ. ಫುಟ್ಪಾತ್ ಕಂಡ್ರಿ ಸಾರ್ವಜನಿಕರು ಸಬರ್ ಬಸ್ ಸ್ಟ್ಯಾಂಡ್ಗೆ, ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಸಾರ್ವಜನಿಕರು ಓಡಾಡೋಂಥ ಜಾಗದಲ್ಲಿ ಈ ಥರ ಮಾಡಿದ್ರೆ ಹೆರಿಟೇಜ್ ಕಾಂಪೌಂಡ್ನ ಹೊಡೆದಾಕಿದ್ದಾರೆ. ಏನಾದ್ರು ಮಾಡಲಿಲ್ಲ ಅಂದರೆ ನಾನು ಮಹಾರಾಷ್ಟ್ರ ಕಡೆಯಿಂದ ಕೇಸ್ ಹಾಕ್ತೀನಿ. ಕಮಿಷನ್ರೆ ದಯವಿಟ್ಟು ಇದು ಹೆರಿಟೇಜ್ ಕಾಂಪೌಂಡ್ ಮಾಡಿಸಿರೋದು ಇದನ್ನು, ಅದು ಮಾರ್ಬಲ್ ರೀ, ಮಾಮೂಲಿ ಕಲ್ಲ ಮಾರ್ಬಲಲ್ಲಿ ಮಾಡಿಸಿರೋದು ಸಾತ್ಕೊಂಡಿದೆ. ಅದನ್ನು ದಯವಿಟ್ಟು ಕಾಂಪೌಂಡ್ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕುವಂಥ ಕೆಲಸನ ನಾನು ಮಾಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.